ಎಲ್ಲರ ಕಣ್ಣುಗಳನ್ನ ಪ್ರ- ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ, ಸ್ತೋತ್ರ 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 ದೇವರೇ. ನಾವು ಈಗ ವಾಕ್ಯ ಭಾಗಕ್ಕೆ ಹೋಗುತ್ತಿದ್ದೇವೆ ದೇವರೇ. ಆ ವಾಕ್ಯದಲ್ಲಿ ನಿಮ್ಮ ವಾಕ್ಯವನ್ನು ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡುತ್ತಿದ್ದಾರೆ ದೇವರೇ. ನಿಮ್ಮ ಸತ್ಯ ವಾಕ್ಯವನ್ನು ಎಲ್ಲರೂ ತಿಳಿದುಕೊಳ್ಳಲು ಬೇಕು ದೇವರೇ. ನೀವೇ ನಮ್ಮ ಸಂಗಡ ಮಾತನಾಡಿದರೆ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. Amen. Amen. So actually, PowerPoint, I made it, but it was not saved Oh, so because you my lost? because mine Microsoft account is not signed in. So just it's like Ah, yeah, not having one account. So mm, 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 mm. Thank you. Okay, so just the English. That's okay. We can use the no, I have English. Kannada, but you just have English and you explain. I will show them in Kannada. Is Oh, okay. Good. Yeah, I have my version. okay. So today's we're starting the new lesson, lesson 11, Life of Worship. ಸೊ ನಾವು ಇವತ್ತು 11ನೇ ಪಾಠವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಅದು ಆರಾಧನೆಯ ಜೀವನ ಎಂಬುದಾಗಿ. And it's a really important message because success in worship is success in life. ಯಾಕೆ ಇದು ತುಂಬಾ ಮುಖ್ಯವಾದ ಪಾಠ ಅಂದ್ರೆ, ನಾವು ಆರಾಧನೆಯಲ್ಲಿ ಯಶಸ್ಸನ್ನ ಗಳಿಸಿದ್ರೆ ನಮ್ಮ ಜೀವಿತದಲ್ಲಿ ಯಶಸ್ಸನ್ನು ಗಳಿಸ್ತೇವೆ. And it's really important what we worship and who we worship because that will direct our entire life. ಮತ್ತು ನಾವು ಯಾವುದನ್ನ ಯಾರನ್ನ ಆರಾಧನೆ ಮಾಡ್ತಿದೀವಿ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಅದೇ ನಮ್ಮ ಜೀವಿತವನ್ನ ನಡೆಸುವಂತದ್ದಾಗಿದೆ. So let's read John 4:24. ನಾವು ಯೋಹಾನ್ ಸುವಾರ್ತೆ 4:24 ಓದ್ಕೊಳ್ಳೋಣ. ಇದು ಜ್ಞಾನೋಕ್ತಿ ಅಲ್ಲ, ಯೋಹಾನ್ ಸುವಾರ್ತೆ. ಯಾರಾದ್ರೂ ಒಬ್ರು ಓದಿ ಯೋಹಾನ 4:24. ದೇವರು ಆತ್ಮಸ್ವರೂಪನಾಗಿದ್ದಾನೆ. ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು. Amen. Amen. So God is worship, and uh, because we worship God, we have to worship God in spirit and in truth. ದೇವರು ಆತ್ಮಸ್ವರೂಪನಾಗಿರೋದ್ರಿಂದ ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ನಾವು ಆರಾಧಿಸಬೇಕು. So the true spiritual worship is really important. And if we live our life just giving the religious worship, that means some people they just sit in church and they say, I'm sitting here. That means I'm giving true worship. That is not the correct attitude in worship. So, ಏನೋ ನಾವು ಸಭೆಗೆ ಹೋಗ್ಬೇಕಂದ್ರೆ ಹೋಗ್ತಿದೀವಿ, ಕೂತ್ಕೋಬೇಕಂದ್ರೆ ಕೂತ್ಕೊಂತಿದೀವಿ, ನಿಂತ್ಕೋಬೇಕಂದ್ರೆ ನಿಂತ್ಕೊಂತಿದೀವಿ ಅಂತ ಹೇಳಿ ಹೋಗ್ಬಿಟ್ಟು ಸಭೆಗೆ ಬರೋದಲ್ಲ ನಿಜವಾದ ಒಂದು ಆರಾಧನೆ. We received the message before about the true church of Jesus Christ, and we read a lot of Bible verses that explain how the church is the place where the word of God is proclaimed. ನಾವು ಕ್ರಿಸ್ತನ ಸಭೆಯ ಕುರಿತಾಗಿ ಪಾಠವನ್ನ ಕಲಿತಾಗ ಆ ಒಂದು ಸಭೆಯಲ್ಲಿ ದೇವರ ಆರಾಧನೆ, ದೇವರ ಪ್ರಾರ್ಥನೆ, ದೇವರ ವಾಕ್ಯ ಎಷ್ಟು ಪ್ರಾಮುಖ್ಯ ಅಂತ ತಿಳ್ಕೊಂಡ್ವಿ. And the Bible says that God says that in the true church, in the church that gives true worship, I will meet with you there and I will give you my word. ಮತ್ತೆ ನಾವು ತಿಳ್ಕೊಂಡಿದ್ದೇನೆಂದ್ರೆ, ಎಲ್ಲಿ ದೇವರ ವಾಕ್ಯವನ್ನ ಸರಿಯಾಗಿ ಪ್ರಕಟಣೆ ಮಾಡ್ತಾರೋ ಅಥವಾ ಹೇಳ್ತಾರೋ, ಎಲ್ಲಿ ಸರಿಯಾದ ಆರಾಧನೆಯನ್ನ ಸಲ್ಲಿಸ್ತಾರೋ ಅಂತ ಸಭೆಯಲ್ಲಿ ಅಂತವ್ರ ಮಧ್ಯೆ ನಾನು ಇರ್ತೀನಿ ಅಂತ ದೇವ್ರು ಹೇಳ್ತಾರೆ. And the true when we give worship, we have to realize that God is talking to us. God is giving us the word in worship because he works through his Holy Spirit. ನಾವು ದೇವರನ್ನು ಆರಾಧಿಸುವಾಗ, ಪ್ರಾರ್ಥಿಸುವಾಗ ದೇವರು ಆರಾಧನೆಯ ಮೂಲಕ ತನ್ನ ವಾಕ್ಯವನ್ನ ನಮಗೆ ಕೊಡ್ತಾರೆ.
ಅದು ನಿಜವಾದ ಒಂದು ಆರಾಧನೆ ಆಗಿದೆ. So we worship in spirit and truth. That means we have it's a spiritual worship, not just a physical worship, and we hold on to the truth that Jesus is the Christ. ಅಂದ್ರೆ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸ್ತಾ ಇದ್ದೇವೆ. ಹಾಗಾಗಿ ನಾವು ಕೇವಲ ಯೇಸುವನ್ನ ಹಿಡ್ಕೊಂತ ಇಲ್ಲ, ಯೇಸುವೆ ಕ್ರಿಸ್ತನ್ ಅನ್ನುವಂತ ಸತ್ಯವನ್ನ ಹಿಡ್ಕೊಂಡು ದೇವರನ್ನ ಆರಾಧಿಸ್ತಾ ಇದ್ದೇವೆ. As well, there is First Chronicles 16:29, the Bible verse. Let's read First Chronicles 16:29. ಒಂದು ಪೂರ್ವಕಾಲ ವೃತ್ತಾಂತದಲ್ಲಿ 16ನೇ ಅಧ್ಯಾಯ 29ನೇ ವಚನವನ್ನು ಓದ್ಕೊಳ್ಳೋಣ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಆಮೆನ್. Amen. So when we give worship, we give all glory to God. ಅಂದ್ರೆ ನಾವ್ ಯಾವಾಗ ದೇವರನ್ನ ಆರಾಧಿಸ್ತೀವೋ ಆಗ ಎಲ್ಲ ಘನಮಾನ ಮಹಿಮೆನ ದೇವರಿಗೆ ಸಲ್ಲಿಸ್ತೇವೆ. And it says to bring an offering. So God wants us to offer ourselves as the living sacrifice, the living offering as we give worship. ಅಷ್ಟೇ ಅಲ್ಲದೆ ದೇವರಿಗೆ ನಾವು ಕಾಣಿಕೆಗಳನ್ನ ಸಲ್ಲಿಸಬೇಕು ಅಂತ, ಮತ್ತೆ ನಮ್ಮ ಜೀವಿತಗಳನ್ನೇ ಕಾಣಿಕೆಯಾಗಿ ಆತನ ಸನ್ನಿಧಿಯಲ್ಲಿ ಸಲ್ಲಿಸಬೇಕೆಂಬುದಾಗಿ ನೋಡ್ತೇವೆ. So in the Bible, I forgot which Bible verse, but it says that offer yourself as a living sacrifice in the time of worship. That means we have to offer our whole heart, our whole mind, everything when we listen to the word of God. ಸೊ ನಾವು ಸತ್ಯವೇದದಲ್ಲಿ ನೋಡ್ತೇವೆ, ನಮ್ಮ ಜೀವಿತಗಳನ್ನೇ ದೇವರಿಗೆ ಒಂದು ಏನು ಸಜೀವ ಬಲಿಯಾಗಿ ಸಮರ್ಪಣೆ ಮಾಡ್ಕೊಳ್ಳೋದ್ರ ಮೂಲಕ ಆರಾಧಿಸಬೇಕೆಂಬುದಾಗಿ ನೋಡ್ತೇವೆ. And in the text, it says, worship to God is the most important aspect of the Christian life. When a man who is a creature worships the Creator. ಇಲ್ಲಿ ನಾವು ನೋಡ್ತೇವೆ, ದೇವರ ಆರಾಧನೆಯು ಕ್ರೈಸ್ತ ಜೀವನದ ಅತ್ಯಂತ ಪ್ರಮುಖ ಅಂಶವಾಗಿದೆ. ಮನುಷ್ಯನು ಜೀವಿಯಾಗಿ ತ್ರಿಯೇಕ ದೇವರಾದ ಸೃಷ್ಟಿಕರ್ತನನ್ನು ಆರಾಧಿಸುತ್ತಾನೆಂಬುದಾಗಿ. And number one, the object of worship. So what we worship is very important. Who is the object of our worship? ಈಗ ನಾವು ಕಲಿತಿರೋ ಪಾಠ ಆರಾಧನೆಯ ಜೀವನ ಎಂಬುದಾಗಿ. ಅದ್ರಲ್ಲಿ ಮೊದಲನೇದು ಆರಾಧನೆಯ ವಸ್ತು, ಯಾರು ಆರಾಧನೆಯನ್ನು ಸ್ವೀಕರಿಸ್ತಿದ್ದಾರೆ ಅನ್ನೋದು ತುಂಬಾ ಮುಖ್ಯವಾದದ್ದು. And the text says that even now many people worship idols. They are made of wood and stone. They are lifeless. ಇಲ್ಲಿ ನಾವು ನೋಡುವಾಗ ಈಗಲೂ ಸಹ ಅನೇಕ ಜನರು ನಿರ್ಜೀವ ಮರ ಮತ್ತು ಕಲ್ಲಿನಿಂದ ಮಾಡಿದ ವಿಗ್ರಹಗಳನ್ನು ಪೂಜಿಸುತ್ತಿದ್ದಾರೆ ಎಂಬುದಾಗಿ. But those are the idols that we can see with our eyes. There are also the unseen idols. So people worship power and they even worship science. ಸೊ ಇದು ಕಣ್ಣಿಗೆ ಕಾಣುವಂತದ್ದನ್ನ ಮಾತ್ರ ಅಲ್ಲ, ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅಧಿಕಾರಗಳನ್ನ, ಬಲಗಳನ್ನ ಜನರು ಪೂಜೆ ಮಾಡ್ತಾ ಇದ್ದಾರೆ. So what we consider the most important, we can put our entire heart and mind into that. ಸೊ ಯಾವ್ದನ್ನ ನಾವು ಪೂಜೆ ಮಾಡ್ತೀವೋ ಅದಕ್ಕಾಗಿ ನಮ್ಮ ಸಂಪೂರ್ಣ ಜೀವಿತವನ್ನ ಕೊಟ್ಬಿಡ್ತೇವೆ. For example, if there's something new, like a new phone or a new laptop that comes out and everyone really wants to have that, everyone wants to buy it because they find it very valuable. ಸೊ ಈಗ ಇರುವಂತಹ ಒಂದು ಕ್ರೇಜ್ ಏನಂದ್ರೆ, ಹೊಸ ಫೋನ್ ಯಾವ್ದು ಬಿಡುಗಡೆ ಆಗುತ್ತೋ, ಹೊಸ ಲ್ಯಾಪ್ಟಾಪ್ ಯಾವ್ದು ಬಿಡುಗಡೆ ಆಗುತ್ತೋ ಅಂಥದ್ದನ್ನೇ ಕೊಂಡ್ಕೊಳ್ಳೋದಕ್ಕೆ ಜನರು ಮೂಗಿ ಬೀಳ್ತಾ ಇದ್ದಾರೆ. Even people, they invest their money into something because they find that something is valuable and they can earn a lot of money from that. ಮತ್ತು ಕೆಲವರು ಯಾವ ವಸ್ತು ತುಂಬಾ ಮುಖ್ಯವಾದದ್ದು, ಉಪಯುಕ್ತವಾದದ್ದು ಅಂತ ಅನ್ಕೊಳ್ತಾರೋ ಅಂತಹ ಒಂದು ವಸ್ತುವಿನ ಮೇಲೆ ಅವ್ರಿಗಿರುವ ಹಣವನ್ನೆಲ್ಲ ಹೂಡಿಕೆ ಮಾಡ್ತಾರೆ. But the greatest thing we received is the blessing of salvation. So when you invest your time into the gospel and learning about the covenantal word of Christ, that is the most valuable thing that you can do. ಆದರೆ ನೀನು ನಾನು ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಿಸಲ್ಪಟ್ಟಿರುವಂತಹ ನಾವು ನಮ್ಮ ಜೀವಿತವನ್ನ ದೇವರಿಗೋಸ್ಕರ, ಸುವಾರ್ತೆಗೋಸ್ಕರ ಸಮರ್ಪಣೆ ಮಾಡ್ಕೊಳ್ಳೋದು ಅತ್ಯಂತ ಬೆಲೆಯುಳ್ಳದ್ದಾಗಿರುತ್ತೆ. So the text says that these things are just part of God's creation. So whatever God created, he created it for a purpose, but he never created idols or money or power for us to worship. They're not supposed to be the center of our worship. ಇನ್ನು ಜನರು ಹಣ, ಶಕ್ತಿ ಮತ್ತು ವಿಜ್ಞಾನದಂತ ಅನೇಕ ಲೌಕಿಕ ವಿಗ್ರಹಗಳನ್ನು ಸಹ ಪೂಜಿಸ್ತಾ ಇದ್ದಾರೆ. ಆದಾಗ್ಯೂ
ಇವು ಕೇವಲ ದೇವರ ಸೃಷ್ಟಿಯ ಭಾಗವಾಗಿವೆ. ನಮ್ಮ ಆರಾಧನೆಯ ವಸ್ತು ಯಾವುದು ಅಂತ ನಾವು ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. So the text asks, what is our object of worship? Let's read Revelations 4:8. ಸೊ ನಾವು ಯಾವುದನ್ನು ಆರಾಧಿಸಬೇಕು ಅನ್ನೋದು ಪ್ರಕಟಣೆ 4:8 ಓದಿಕೊಳ್ಳೋಣ. ಪ್ರಕಟಣೆ 4:8. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂತವನು ಎಂದು ಹೇಳುತ್ತವೆ. ಆಮೇಲೆ Amen. So this is talking about the angels in heaven and how they worshipped God. So even the angels, even the beings in the heavenly throne, they give worship and praise to God. ಇಲ್ಲಿ ನಾವು ನೋಡ್ತಿರುವಂತದ್ದು ಆ 4 ಜೀವಿಗಳು ಅಂದ್ರೆ ಪರಲೋಕದಲ್ಲಿರುವಂತಹ ದೇವದೂತರುಗಳು. ಅವರು ಕೂಡ ಹಗಲು ರಾತ್ರಿ ದೇವರನ್ನ ಯಾವ ರೀತಿ ಆರಾಧನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. So our God and our Lord Jesus Christ, they are not just for human beings to worship, but every being that God ever created, they will bow down and worship him. ಸೊ ಇಲ್ಲಿ ನಮ್ಮ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಗೆ ಬರೀ ಮನುಷ್ಯರು ಮಾತ್ರ ಅಲ್ಲ, ಈ ಲೋಕದಲ್ಲಿರುವಂತಹ ಎಲ್ಲ ಪ್ರಾಣಿಗಳು, ಎಲ್ಲ ಜೀವಿಗಳು ಕೂಡ ದೇವರ ಮುಂದೆ ಅಡ್ಡ ಬೀಳಬೇಕಾಗಿದೆ. So that comes out in Revelation 4:11. Let's read Revelations 4:11. ಪ್ರಕಟಣೆ 4:11 ವಚನವನ್ನ ಕೂಡ ಓದಿಕೊಳ್ಳೋಣ. ಕರ್ತನೆ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೇನ್. Amen. So everything that the Lord created, it said all living things, they were created by you and they have their being and they are worthy of, they must give you praise. ಸೊ ಇಲ್ಲಿ ಕರ್ತನಾದ ದೇವರೇ ಎಲ್ಲವನ್ನ ಸೃಷ್ಟಿ ಮಾಡಿರೋದ್ರಿಂದ ಎಲ್ಲ ಸಮಸ್ತ ಸೃಷ್ಟಿ ಮತ್ತೆ ಈ ಒಂದು ಲೋಕದಲ್ಲಿರುವಂತಹ ಪ್ರತಿಯೊಂದು ಕೂಡ ದೇವರನ್ನೇ ಆರಾಧಿಸಬೇಕಾಗಿದೆ. So we should never forget that who is our true object of worship? Who do we have to give praise and glory and all honor to? It is our Lord who created us and created this world. ಸೊ ನಮ್ಮ ಜೀವಿತದಲ್ಲಿ ನಾವು ಯಾರನ್ನ ಆರಾಧಿಸಬೇಕು, ಯಾರನ್ನ ಪೂಜಿಸಬೇಕು ಅಂದ್ರೆ ನನ್ನನ್ನ ಸೃಷ್ಟಿ ಮಾಡಿದ ಆತನನ್ನ, ಈ ಇಡೀ ಪ್ರಪಂಚವನ್ನ ಸೃಷ್ಟಿ ಮಾಡಿದಂತಹ ನಮ್ಮ ಕರ್ತನಾದ ಯೇಸುವನ್ನ ಮಾತ್ರ ನಾವು ಆರಾಧನೆ ಮಾಡಬೇಕು. In the world, there are many famous people, many celebrities, many people that the young generation, they look up to them and they worship them. That is incorrect. ಸೊ ಈ ಲೋಕದಲ್ಲಿ ಅನೇಕ ಯವನಸರನ್ನ, ಅನೇಕ ಜನರನ್ನ ನೋಡ್ಬೋದು. ಅವ್ರಿಗಿಂತ ಉನ್ನತವಾದಂತಹ ಸ್ಥಾನಮಾನಗಳಲ್ಲಿರುವಂತಹ ಜನರನ್ನ ಅವರು ಪೂಜೆ ಮಾಡ್ತಿರ್ತಾರೆ. We can really look up to someone, or if there's someone that, you think that they're very clever, or a famous person that you want to be like them, but they should never become the object of your worship. ಸೊ ಈ ಲೋಕದಲ್ಲಿ ಯಾರೆಲ್ಲ ನಮಗಿಂತ ಬುದ್ಧಿವಂತರಾಗಿರ್ತಾರೋ, ನಮಗಿಂತ ಒಳ್ಳೆ ಹೆಸರುವಾಸಿಯಾಗಿರ್ತಾರೋ ಅಂಥವ್ರನ್ನ ಅನೇಕ ಜನರು ಇವತ್ತು ಯವನಸರು ಪೂಜೆ ಮಾಡ್ತಾ ಇದ್ದಾರೆ. ಆರಾಧನಾ ದೇವರಾಗಿ ಅವ್ರನ್ನ ಪರಿಗಣಿಸ್ತಾ ಇದ್ದಾರೆ. ಆದ್ರೆ ಅಂಥವ್ರು ಯಾರು ಕೂಡ ನಮಗೆ ದೇವರುಗಳಾಗಬಾರ್ದು. As well, let's read Revelation 5:9. ಹಾಗೇನೆ ಪ್ರಕಟಣೆ 5:9 ವಚನವನ್ನು ಓದ್ಕೊಳ್ಳೋಣ. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಆಮೆನ್. Amen. So it says here that you are worthy to open its seals because by your blood you purchased people from every tribe, every nation. ಸೊ ಈ ಮುದ್ರೆ ನೋಡೋದಕ್ಕೆ ನೀನು ಯೋಗ್ಯನು ಮತ್ತು ನಿನ್ನ ಒಂದು ಯಜ್ಞಾರ್ಪಿತವಾದಂತಹ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳನ್ನ ದೇವರಿಗೋಸ್ಕರ ಕೊಂಡುಕೊಂಡಿದ್ದೀಯ ಎಂಬುದಾಗಿ ನೋಡ್ತೇವೆ. So we hear a lot of the message about the blood covenant of Jesus Christ. So through the blood, he
purchased us. It means we were bound under the power of Satan, but through the blood of Jesus Christ, he saved us. ಸೊ ಇಲ್ಲಿ ದೇವರು ನನ್ನ ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಸೊ ಅನೇಕ ಸಲ ನಾವು ಈ ರಕ್ತದ ಒಡಂಬಡಿಕೆಯ ಬಗ್ಗೆ ವಾಕ್ಯವನ್ನ ಕೇಳಿದ್ದೇವೆ. And very important, it is persons from every tribe, every language, every nation. So it's world evangelization. ಸೊ ಇದು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗ ಅಂತ ಹೇಳಿ ಇದೆ. ಅದರ ಅರ್ಥ ಲೋಕದ ಪ್ರತಿಯೊಂದು ದೇಶದಿಂದಲೂ ಜನರನ್ನ ದೇವರು ಕೊಂಡುಕೊಂಡಿದ್ದಾರೆ ಅಂತ. So we always hear about the 237 nations, 5,000 tribes. We have to really place that into our heart, that I want to preach this gospel to people from all nations, all tribes. ಸೊ ಪ್ರತಿ ಸಲ ನಾವು 237 ದೇಶಗಳು ಮತ್ತು 5,000 ಕುಲಗಳು ಎಂಬುದಾಗಿ ಕೇಳ್ತಾನೆ ಇರ್ತೇವೆ. ಸೊ ಅದು ನಿಜವಾಗ್ಲೂ ನಮ್ಮ ಹೃದಯಗಳಲ್ಲಿ ಅದನ್ನ ಹಿಡ್ಕೋಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸ್ಬೇಕು. So remnants, you should never lose hold of your identity, that you were called by God to praise and give glory to his name and to preach the name of Jesus Christ to everyone that you meet. ಸೊ ಇಲ್ಲಿರುವಂತ ಎಲ್ಲ ಉಳಿದವರು ಇದನ್ನ ಕೈ ಬಿಡದೆ ನೀವು ಭೇಟಿಯಾಗುವಂತ ಪ್ರತಿಯೊಬ್ಬರಿಗೂ ಕೂಡ ಈ ಸುವಾರ್ತೆನ ಸಾರಬೇಕು. And again, in the same chapter, so Revelation 5, verse 12 to 13. ಸೊ ಪ್ರಕಟಣೆ 5ನೇ ಅಧ್ಯಾಯದಲ್ಲೇ 12 ಮತ್ತೆ 13ನೇ ವಚನವನ್ನ ಓದಿಕೊಳ್ಳೋಣ. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ, ವಧಿತನಾದ ಕುರಿಯಾದಾತನು ಬಲ, ಐಶ್ವರ್ಯ, ಜ್ಞಾನ, ಸಾಮರ್ಥ್ಯ, ಮಾನ, ಪ್ರಭಾವ, ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿದರು. ಇದಲ್ಲದೆ ಆಕಾಶದಲ್ಲಿಯೂ ಭೂಮಿಯ ಮೇಲೆಯೂ ಭೂಮಿಯ ಕೆಳಗೆಯೂ ಸಮುದ್ರದ ಮೇಲೆಯೂ ಇರುವ ಎಲ್ಲಾ ಸೃಷ್ಟಿಗಳು, ಅಂದರೆ ಭೂಮ್ಯಾಕಾಶ ಸಮುದ್ರಗಳೊಳಗೆ ಇರುವುದೆಲ್ಲವೂ ಸಿಂಹಾಸನಾಸೀನನಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ, ಮಾನ, ಪ್ರಭಾವ, ಅಧಿಪತ್ಯಗಳು ಯುಗ ಯುಗಾಂತರಗಳಲ್ಲಿಯೂ ಇರಲಿ ಎಂದು ಹೇಳುವುದನ್ನು ಕೇಳಿದೆನು. ಆಮೆನ್. Amen. So worthy is the Lamb who was slain. So we know that in the Bible, they always refer to Jesus as the Lamb of God. ಸೊ ಇಲ್ಲಿ ವಧಿತನಾದ ಕುರಿಯಾದಾತನು ಎಂಬುದಾಗಿ 12ನೇ ವಚನದಲ್ಲಿ ನಾವು ನೋಡ್ತೀವಿ. ಅಂದ್ರೆ ಆ ವಧಿ ಅಂದ್ರೆ ಯಜ್ಞವಾದಂತ ಕುರಿಯಾದಾತನು ಯಾರು ಅಂದ್ರೆ ಅದು ಯೇಸು ಕ್ರಿಸ್ತನನ್ನ ಹೋಲಿಸುತ್ತೆ. So they're not just praising God the Father, they are also praising Yes. And it says as well, to him who sits on the throne and to the Lamb, to praise and glory and honor and power. ಸೊ ಇಲ್ಲಿ ಆಕಾಶ, ಭೂಮಿ, ಪ್ರತಿಯೊಂದು ಸಮುದ್ರ, ಎಲ್ಲಾ ಸೃಷ್ಟಿ ಆತನನ್ನ ಆರಾಧಿಸುತ್ತೆ ಎಂಬುದಾಗಿ ನಾವು ನೋಡ್ತೇವೆ. So it's really important we know that when the Bible talks about the Lamb of God, it talks about Jesus. ಸೊ ಇದು ಯಾವಾಗಲೂ ಕೂಡ ಅಂದ್ರೆ ವಧಿತನಾದ ಕುರಿ ಆದಾತನು ಎಂಬುದಾಗೆಲ್ಲ ಹೇಳುವಾಗ ಅದು ಕ್ರಿಸ್ತನನ್ನ ಸೂಚಿಸುತ್ತೆ. Another really important reference about the Lamb of God, is that when Abraham was sacrificing his son Isaac on the altar and God told him to stop. ಸೊ ಇಲ್ಲಿ ಯಜ್ಞದ ಕುರಿಗೆ ಹೋಲಿಸಿಕೊಳ್ಳೋದಾದ್ರೆ ಅಥವಾ ಇನ್ನೊಂದು ಕಡೆ ನೋಡೋದಾದ್ರೆ ಅದು ಅಬ್ರಹಾಮನು ಇಸಾಕನನ್ನ ಬಲಿ ಕೊಡೋದಕ್ಕೆ ಹೋಗುವಾಗ ಅಲ್ಲಿ ಕುರಿಯನ್ನ ಬಲಿ ಕೊಡೋದು ನೋಡ್ತೀವಿ. Instead of him in the bush, Abraham saw a lamb and then offered the lamb in Isaac's place. ಇಸಾಕನನ್ನ ಬಲಿ ಕೊಡುವುದರ ಬದಲಿಗೆ ಆ ಒಂದು ಪೊದೆಯೊಳಗೆ ಒಂದು ಕುರಿ ಇರೋದನ್ನ ಅವನು ನೋಡ್ತಾನೆ. ತನ್ನ ಮಗನಿಗೆ ಬದಲಾಗಿ ಕುರಿಯನ್ನ ಬಲಿ ಕೊಡ್ತಾನೆ. So what it means is, instead of Isaac being offered as the blood sacrifice, it's representing like Christ. It's the animal, but representation is about Christ. ಯಾಕೆ ದೇವರು ಆ ರೀತಿ ಮಾಡಕ್ಕೆ ಹೇಳಿದ್ರು ಅಂದ್ರೆ, ಇಲ್ಲಿ ಇಸಾಕನಿಗೆ ಬದಲಾಗಿ ಆ ಒಂದು ಕುರಿಮರಿಯನ್ನ ಬಲಿ ಕೊಟ್ರು. ಅದು ಕ್ರಿಸ್ತನು ನಿನ್ನ ನನಗಾಗಿ ನಮ್ಮ ಪರವಾಗಿ ಆತನು ಸತ್ತದ್ದನ್ನ ದೇವರು ನಮಗೆ ಕಲಿಸ್ಬೇಕಂತಿದ್ರು. ಅದಕ್ಕೋಸ್ಕರ So we should really have true thanksgiving every single day, that instead of me having to die for my own sin, Jesus Christ sacrificed himself in my place. ಸೊ ಪ್ರತಿ ಸಲ ನಾವು ದೇವರಿಗೆ ಕೊಂಡಾಡಬೇಕು, ಆರಾಧಿಸಬೇಕು. ಯಾಕಂದ್ರೆ ನಾವು ಸಾಯ್ಬೇಕಾಗಿದ್ದ ಸ್ಥಳದಲ್ಲಿ
ಕ್ರಿಸ್ತನು ಸತ್ತಿದ್ದಾರೆ. ಅದಕ್ಕೋಸ್ಕರ ನಾವು ದೇವ್ರನ್ನ ಆರಾಧಿಸ್ಬೇಕು. And if we worship with true thanksgiving in our heart, we can receive a lot of grace and a lot of healing from the message. ಯಾವಾಗ ನಾವು ನಿಜವಾದ ಒಂದು ಆರಾಧನೆಯನ್ನ, ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೋ ಅಥವಾ ಮರುಸ್ಥಾಪಿಸ್ತೇವೋ, ಆಗ ನಿಜವಾಗ್ಲೂ ನಾವು ಬಲವನ್ನು ಹೊಂದ್ಕೋಬಹುದು. Also, when you go to the evangelism field and you preach the gospel and you see how many people are bound under the power of Satan, you can have true thanksgiving that you are saved. ನಾವು ಲೋಕದೊಳಗೆ ಹೋಗುವಾಗ, ಜನರ ಮಧ್ಯದಲ್ಲಿ ಹೋಗುವಾಗ ಎಷ್ಟೋ ಜನರು ಆ ಒಂದು ಸೈತಾನಿಂದ ಮತ್ತು ಅನೇಕ ಸಮಸ್ಯೆಗಳಿಂದ ಬಾಧಿತರಾಗಿರ್ತಾರೆ. ಆದ್ರೆ ನೀನು ನಾನು ಕ್ರಿಸ್ತನಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿದ್ದೇವೆ. ಆ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. So God called us as the covenantal people to proclaim the name of Jesus Christ to save people's soul and spirit from the hands of Satan. ದೇವರು ನನ್ನ ಒಡಂಬಡಿಕೆಯ ಜನರನ್ನಾಗಿ ಕರೆದಿದ್ದಾರೆ ಮತ್ತು ಸೈತಾನನಲ್ಲಿ ಬಂಧಿತರಾಗಿರುವಂತಹ ಜನರನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ನಮ್ಮನ್ನ ನೇಮಿಸಿದ್ದಾರೆ. So as well, when we give worship and we hear the word of God, we have to really think, how can I share this message to the people in my field? ಸೊ ಯಾವಾಗಲೂ ಕೂಡ ಈ ವಾಕ್ಯವನ್ನ ನೀನು ಕೇಳುವಾಗ ಇದನ್ನ ನಾನು ನನ್ನ ಕ್ಷೇತ್ರದೊಳಗೆ ಇರುವಂತಹ ಜನರಿಗೆ ಹೇಗೆ ಪ್ರಸಾರ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. Because God didn't just call us and save us for myself and for my family, but He saved us so that we can take this gospel to all nations. ಇದು ಕೇವಲ ನೀನು ನಾನು ನಮ್ಮ ಕುಟುಂಬಗಳು ಮಾತ್ರ ರಕ್ಷಣೆ ಹೊಂದಬೇಕು ಅಂತ ಈ ಸುವಾರ್ತೆನ ದೇವ್ರು ನಮಗೆ ಕೊಟ್ಟಿಲ್ಲ. ಮತ್ ನಾವು ಮಾತ್ರ ರಕ್ಷಣೆ ಹೊಂದೋದಲ್ಲ, ನಾವು ರಕ್ಷಣೆ ಹೊಂದದ ಮೇಲೆ ಇಡೀ ಪ್ರಪಂಚಕ್ಕೆ ಈ ಸುವಾರ್ತೆನ ತೆಗೆದುಕೊಂಡು ಹೋಗ್ಬೇಕು ಅಂತಾನೆ ದೇವ್ರು ನಮಗೆ ಈ ಸುವಾರ್ತೆ ಕೊಟ್ಟಿದ್ದಾರೆ. So number two, the right attitude of worship. When we give worship, we have to have the upright attitude. ಸೊ ಇಲ್ಲಿ ಎರಡನೇದಾಗಿ ನಾವು ನೋಡೋದು ಆರಾಧನೆಯ ಸರಿಯಾದ ವರ್ತನೆ ಎಂಬುದಾಗಿ. ಅಂದ್ರೆ ಆರಾಧನೆಯಲ್ಲಿ ಸರಿಯಾದ ರೀತಿಯಲ್ಲಿ ನಾವು ವರ್ತಿಸಬೇಕು ಅನ್ನೋದು ತುಂಬಾ ಮುಖ್ಯ. So the text says that when we give worship, we have to have the true center and the true focus of our heart towards God. ಅಂದ್ರೆ ಇಲ್ಲಿ ನಾವು ನೋಡ್ತೇವೆ, ಆರಾಧನೆ ಎಂದರೆ ನಮ್ಮ ಹೃದಯಗಳ ಅಂದ್ರೆ ಪ್ರೀತಿ, ಗಮನವನ್ನು ಪವಿತ್ರತೆ ಮತ್ತು ಪ್ರಾಮಾಣಿಕತೆಯಿಂದ ದೇವರ ಕಡೆಗೆ ನಿರ್ದೇಶಿಸಬೇಕಂತ. So God knows everything. He knows our motives. He knows what is inside of our heart when we give worship. So we have to pray, Lord, let me give the true worship. Let me have the sincere heart to listen to your message. ದೇವರ ಸನ್ನಿಧಿಗೆ ನಾವು ಹೋಗುವಾಗ, ದೇವರನ್ನ ಆರಾಧಿಸುವ ಸಮಯದಲ್ಲಿ ನಾವೆಂತ ಹೃದಯದಿಂದ ಆರಾಧನೆ ಮಾಡ್ತಿದೀವಿ ಅಂತ ದೇವರಿಗೆ ಗೊತ್ತು. ಹಾಗಾಗಿ ನಾವು ದೇವ್ರನ್ನ ವಂಚಿಸಕ್ ಆಗಲ್ಲ. ಪೂರ್ಣ ಹೃದಯದಿಂದ ಪ್ರೀತಿಪೂರ್ವಕವಾಗಿ ಪ್ರಾಮಾಣಿಕವಾಗಿ ಆತನ ಕಡೆಗೆ ನಾವು ತಿರುಗಿ ಆರಾಧಿಸ್ಬೇಕು. So God blesses those who offer true worship to Him. John 4:20-24. ಇಲ್ಲಿ ನಿಜವಾದ ಆರಾಧನೆಯನ್ನು ನೀಡುವವರನ್ನು ದೇವರು ಆಶೀರ್ವದಿಸುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ 4:20-24 ಓದ್ಬೋದು. ಯಾರಾದ್ರೂ ಓದೋಣ. ಯೋಹಾನ 4:20-24. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ, ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆಮೆನ್. Amen. So this is the time when Jesus meets Yes. the Samaritan woman,
And she says, "Why are you here? Because you worship there and we worship in this place." ಸೊ ಇಲ್ಲಿ ಆ ಸಮಾರಿಯ ಸ್ತ್ರೀಯನ್ನ ಯೇಸು ಸ್ವಾಮಿ ಭೇಟಿಯಾಗುವಾಗ, ನೀವು ಇಲ್ಲಿ ಆರಾಧನೆ ಮಾಡ್ತಿದ್ದೀರಿ, ನಾವು ಅಲ್ಲಿ ಆರಾಧನೆ ಮಾಡ್ತಾ ಇದ್ದೀವಿ, ಯಾಕೆ ಎಂಬುದಾಗಿ ಕೇಳ್ತಾರೆ. But Jesus says that there is a time, believe me, the time is coming when you will worship the Father neither on this mountain or nor in Jerusalem. So he's saying the place where you worship is not important because we worship in spirit and truth. ಆ ಸ್ತ್ರೀ ಕೇಳುವಂತದ್ದು, ನಾವು ಇಲ್ಲ ಆರಾಧನೆ ಮಾಡ್ತಿದ್ದೀವಿ, ನೀವು ಯೆರೂಸಲೇಮಲ್ಲಿ ಆರಾಧನೆ ಮಾಡ್ತಿದ್ದೀರಾ ಅಂತ ಹೇಳುವಾಗ ಯೇಸು ಸ್ವಾಮಿ ಕೊಡ್ತಿರುವಂತ ಉತ್ತರ ಏನಂದ್ರೆ, ಇಲ್ಲಿ ಸ್ಥಳ ಅಲ್ಲ ಮುಖ್ಯ, ನಾವೆಲ್ಲ ಆರಾಧನೆ ಮಾಡ್ತಿದೀವಿ ಅಂತ. ಒಂದು ದಿನ ಬರುತ್ತೆ, ಅದು ಈಗ್ಲೇ ಬಂದಿದೆ, ಅದೇನಂದ್ರೆ ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು ಅಂತ. So she is losing hold of the essence. If we know the true essence of salvation, then we can know that the true worship comes from the spirit and truth. ಸೊ ಆ ಸಮಾರಿಯ ಹೆಂಗಸಿಗೆ ನಿಜವಾದ ಆರಾಧನೆ ಅಂದ್ರೆ ಏನು, ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಇದನ್ನ ಕೇಳ್ತಾ ಇದೆ. ಅದು ಗೊತ್ತಿದ್ರೆ ಈ ಪ್ರಶ್ನೆ ಮಾಡ್ತಿರ್ಲಿಲ್ಲ. For example, there is a church called the Seventh-day Adventist, and they believe that you must worship on Saturday, not Sunday. ಈ ಒಂದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಅಂತ ಹೇಳ್ಬಿಟ್ಟು ಸಬ್ಬತ್ ದಿನದಲ್ಲಿ ಆರಾಧನೆ ಮಾಡುವಂತ ಜನರಿದ್ದಾರೆ. ಅವರು ಹೇಳುವಂತದ್ದೇನಂದ್ರೆ, ಭಾನುವಾರ ಅಲ್ಲ, ದೇವರನ್ನ ನಾವು ಶನಿವಾರನೇ ಆರಾಧನೆ ಮಾಡ್ಬೇಕಾಗಿರೋದು ಅಂತ ಹೇಳ್ತಿರ್ತಾರೆ. And they really stake their life on that fact that we must worship on Saturday. We can't worship on Sunday. ಅವ್ರು ಎಷ್ಟು ಮಟ್ಟಕ್ಕೆ ಆ ಶನಿವಾರದ ಆರಾಧನೆಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ, ಭಾನುವಾರದ ಆರಾಧನೆ ತುಂಬಾ ತಪ್ಪು ಅನ್ನೋ ರೀತಿಯಲ್ಲಿ ಅವರು ಶನಿವಾರದ ಆರಾಧನೆಯನ್ನ ಇಟ್ಕೊಂಡಿದ್ದಾರೆ. But truthfully, the true day that we worship isn't really important because we can enjoy every day as the Lord's day. We can enjoy God's blessing every day of our life. ಯಾಕಂದ್ರೆ ಇಲ್ಲಿ ನಾವು ಯಾವತ್ತು ಆರಾಧನೆ ಮಾಡ್ತೀವಿ ಅನ್ನೋದಲ್ಲ ಮುಖ್ಯ, ಆದ್ರೆ ಹೇಗೆ ಆರಾಧನೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಸೊ ಇಂಥ ದಿನಾನೇ ಅಂತ ಅಲ್ಲ, ಪ್ರತಿ ದಿನ ನಾವು ದೇವರನ್ನ ಆರಾಧನೆ ಮಾಡಬಹುದು. And whether we worship on Saturday or Sunday, we have to make sure we give the correct message, the essence of the message, which is that salvation is only through Jesus Christ. ಸೊ ನಾವು ಯಾವ ದಿನ ಆರಾಧನೆ ಮಾಡ್ತಿದೀವಿ ಅನ್ನೋದಲ್ಲ ಮುಖ್ಯ, ಸರಿಯಾದ ಸುವಾರ್ತೆಯನ್ನ ಪ್ರಕಟಿಸುತ್ತಾ ಜನರನ್ನ ಸರಿಯಾದ ರಕ್ಷಣೆಗೆ ನಡೆಸ್ತಿದೀವಾ ಇಲ್ವಾ ಅನ್ನೋದು ಮುಖ್ಯ. So we have to have the true spiritual worship, and we have to know what the correct perspective of the Bible is when we're reading the Word of God. ಸೊ ನಾವು ದೇವರ ವಾಕ್ಯವನ್ನು ಓದುವಾಗ ದೇವರು ಏನನ್ನ ನಮಗೆ ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. We can go to church every Sunday for the rest of our life, but if we worship without the covenant, then that is a dead worship. ಪ್ರತಿದಿನ ನಾವು ಪ್ರತಿ ಭಾನುವಾರ ಸಭೆಗೆ ಹೋಗ್ಬಹುದು, ಆದ್ರೆ ನಾವು ಸರಿಯಾದ ಒಡಂಬಡಿಕೆನ ಇಟ್ಕೊಳ್ಳದೆ ಪ್ರಾರ್ಥನೆ ಮಾಡಿ ಆರಾಧನೆ ಮಾಡಿದ್ರೆ ಅದು ನಿಜವಾಗ್ಲೂ ಜೀವ ಇಲ್ದಿರೋ ಆರಾಧನೆ ಆಗುತ್ತೆ. If we don't know Christ, if we don't know that Christ came to this world to destroy the power of Satan, then we can't have any spiritual authority to overcome Satan's power in our life. ನಾವು ಸರಿಯಾದ ಒಂದು ಒಡಂಬಡಿಕೆಯನ್ನ ವಾಕ್ಯವನ್ನು ಹಿಡ್ಕೊಳ್ಳದೆ ಪ್ರಾರ್ಥನೆ ಮಾಡೋದು ಆರಾಧನೆ ಮಾಡೋದು ಮಾಡಿದ್ರು ಕೂಡ ನಮ್ಮ ಜೀವಿತದಲ್ಲಿ ಜೀವನ ಹೊಂದ್ಕೊಳ್ಳೋದಕ್ಕೆ ಆಗೋದಿಲ್ಲ. So the true worship is really important, the content of the message, what the message is proclaiming, because that's how the believers can be revived. ಸೊ ಸರಿಯಾದ ಒಂದು ಆರಾಧನೆ, ಸರಿಯಾದ ವಾಕ್ಯ ಹೇಳೋದು ತುಂಬಾ ಮುಖ್ಯ, ಯಾಕಂದ್ರೆ ಅದರಿಂದಲೇ ವಿಶ್ವಾಸಿಗಳು ಜೀವ ಪಡ್ಕೊಳ್ಳಕ್ ಸಾಧ್ಯ ಆಗುತ್ತೆ. In Matthew 16:13, when Jesus asked, "Who do people say that I am?" They say, "People think you are just one of the prophets." ಸೊ ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಿಷ್ಯರಿಗೆ ಮತ್ತಾಯ 16ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಕೇಳ್ತಾರೆ, ಏನ್ ಅಂತಿದ್ದಾರೆ ಜನರು ನನ್ನ ಕುರಿತಾಗಿ ಅಂತ. So some churches, they give the worship emphasizing the work of the prophets or saying that we have to really be filled with the Spirit, but they lose hold of the essence of the word. ಸೊ ಅನೇಕರು ಒಂದು ಏನು ದೇವರನ್ನ ತುಂಬಾ ಆತ್ಮಭರಿತರಾಗಿ ಆರಾಧಿಸಬೇಕು ಅಂತ ಹೇಳ್ಬಿಟ್ಟು ಆ ಕಾರ್ಯಗಳ ಮೇಲೆ ಹೆಚ್ಚು ಆಸಕ್ತಿ ತೋರಿಸ್ತಿರ್ತಾರೆ, ಆದ್ರೆ ಕ್ರಿಸ್ತನನ್ನ ಅವರು ಸರಿಯಾಗಿ ಹಿಡ್ಕೊಳ್ಳಲ್ಲ. So we have to really examine ourselves in worship. Do I have the correct attitude? Am I really worshiping in spirit and truth? And if you're not, you have to pray and ask God to let you be a spiritual worshiper. ಸೊ ನೀನು ಈ ಒಂದು ಆರಾಧನೆಯಲ್ಲಿ ಸರಿಯಾದ ವರ್ತನೆ ಉಳ್ಳವರಾಗಿರ್ಬೇಕು ಅಂದ್ರೆ ಆತ್ಮಿಕ ರೀತಿಯಲ್ಲಿ ಆರಾಧನೆ ಮಾಡ್ತಿದ್ದೀನಾ ಇಲ್ವಾ, ಸತ್ಯಕ್ಕೆ ತಕ್ಕಂತೆ ನಾನು ಆರಾಧನೆ ಮಾಡ್ತಿದ್ದೀನಾ ಇಲ್ವಾ ಅನ್ನುವಂತ ವರ್ತನೆಯನ್ನ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು.
So finally, let's read Ecclesiastes 5 1 to 2. ಕೊನೆಯದಾಗಿ ಪ್ರಸಂಗಿ 5ನೇ ಅಧ್ಯಾಯದಲ್ಲಿ 1-2 ಓದಿಕೊಳ್ಳೋಣ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೂಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. Amen. So it means to really guard yourself when you go to the house of the Lord, when you go to worship. Go to listen to the word of God, not to listen to the words of people. ಸೊ ಇಲ್ಲಿ ದೇವರ ಆಲಯಕ್ಕೆ, ದೇವಸ್ಥಾನಕ್ಕೆ, ದೇವರ ಸಭೆಗೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ನೀನು ಗಮನಿಸು ಅಂತ ಹೇಳಿ. ಅಂದ್ರೆ ದೇವರ ವಾಕ್ಯ ಕೇಳಕ್ ನೀನು ಹೋಗ್ಬೇಕೆ, ಏನು ವಿನಃ ಮನುಷ್ಯರ ಮಾತುಗಳನ್ನ ಕೇಳಕ್ಕಲ್ಲ. So it's really important as well that we pray before we listen to the message, before we receive the word of God, so that we can have the filling of the Holy Spirit. ದೇವರನ್ನ ಆರಾಧನೆ ಮಾಡೋದಕ್ಕೆ ಮುಂಚೆ, ದೇವರ ವಾಕ್ಯವನ್ನು ಕೇಳೋದಕ್ಕೆ ಮುಂಚೆ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು. So for this entire week, let's really have the spiritual worship and really have the true center of our heart when we listen to the word of God. ಸೊ ಈ ವಾರ ಪೂರ್ತಿ ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕಂತೆ ದೇವರನ್ನ ಆರಾಧನೆ ಮಾಡಲಿಕ್ಕೆ ನಮ್ಮ ಹೃದಯದ ಕೇಂದ್ರ ಭಾಗದಲ್ಲಿ ಈ ಸತ್ಯವನ್ನು ಅಳವಡಿಸ್ಕೊಳ್ಳೋಣ. And then let's pray now and conclude the message. ಪ್ರಾರ್ಥನೆಯೊಂದಿಗೆ ನಾವು ಮುಗಿಸ್ಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನನ್ನ ಸನ್ನಿಧಿಯಲ್ಲಿ ಬರೋದಕ್ಕೆ ಕೃಪೆ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಿಜವಾದ ಆರಾಧನೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ನಾವು ಯಾರನ್ನ ಆರಾಧಿಸ್ಬೇಕು ಮತ್ತೆ ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನುವಂತ 2 ವಿಷಯಗಳಿಂದ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಬಲಪಡಿಸಿರಿ ದೇವರೇ. ನಿಮಗೋಸ್ಕರ ಜೀವಿಸಿ, ನಿಮ್ಮನ್ನೇ ಆರಾಧಿಸಿ, ಅನೇಕರನ್ನ ನಿಮ್ಮನ್ನು ಆರಾಧಿಸುತ್ತೆ ಮಾಡಲು ಸಹಾಯ ಮಾಡಿ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.